ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕಾಧಾರಿತ ಪಾಠ 57 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 57 of activity based learning. ಬಂಧುಗಳೇ, ಇಲ್ಲಿ ನಾವು ಗಮನಿಸೋಣ. ನಾನು ಹಿಂದಿನ ತರಗತಿಯಲ್ಲಿ ಏನು ಹೇಳಿದೆ? ಕುಟುಂಬಗಳಲ್ಲಿ 2 ವಿಧ ಇದೆ, ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ. ಹಾಗಾದರೆ ಅವಿಭಕ್ತ ಕುಟುಂಬ ಅಂದರೆ ಏನು, ಅದರ ಲಕ್ಷಣಗಳೇನು, ಅವುಗಳ ಅನುಕೂಲಗಳೇನು ಅಂತ ಹೇಳೋದನ್ನು ನೋಡೋಣ. ಹಾಗೆ ವಿಭಕ್ತ ಕುಟುಂಬ ಅಂದರೆ ಏನು ಅಂತ ಹೇಳೋದನ್ನು ಈ ತರಗತಿಯಲ್ಲಿ ಕಲಿಯೋಣ. In the last class, we learned that families can be differentiated into joint and nuclear families. Today, we will learn what is a joint family and what is a nuclear family. ಬಂಧುಗಳೇ, ಈಗ ಮೊದಲನೇದು ಅವಿಭಕ್ತ ಕುಟುಂಬ ಅಂದರೆ ಏನು? ಒಂದೇ ಸೂರಿನಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳು, ಒಂದೇ ಸೂರಿನಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಒಟ್ಟಿಗೆ ವಾಸ ಮಾಡುವುದನ್ನು ಅವಿಭಕ್ತ ಕುಟುಂಬ ಅಂತ ಹೇಳ್ತೇವೆ. ವಿಭಕ್ತ ಕುಟುಂಬ ಅಂತ ಹೇಳಿದರೆ ತಂದೆ, ತಾಯಿ ಮತ್ತು ಮಕ್ಕಳು ಅವರು ಮಾತ್ರ ಒಂದೇ ಸೂರಿನಡಿಯಲ್ಲಿ, ಇವರನ್ನೆಲ್ಲ ಬೇರ್ಪಡಿಸಿ ಇವರು ಮಾತ್ರ ಒಂದು ಸೂರಿನಡಿಯಲ್ಲಿ ವಾಸ ಮಾಡುವುದನ್ನು ವಿಭಕ್ತ ಕುಟುಂಬ ಅಂತ ಕರೀತೇವೆ. 2 or more families living together under a single roof form a joint family. Only the father, mother and child or children living together under a single roof form a nuclear family. ಈಗ ವಿಭಕ್ತ ಕುಟುಂಬ ಅಂದರೆ ಏನು, ಅವಿಭಕ್ತ ಕುಟುಂಬ ಅಂದರೆ ಏನು, ಇದರಲ್ಲಿ ನಾವು ಗಮನಿಸಿದಾಗ ಹೆಚ್ಚು ಜನರಿದ್ದಾರೆ. ಇಲ್ಲಿ ತಂದೆ, ತಾಯಿ, ಮಗಳು ಮಾತ್ರ ಇದ್ದಾರೆ. ಮಗಳು, ಮಕ್ಕಳು ಏನೂ ಆಗಿರ್ಬೋದು. ಅಂದರೆ ಇವರನ್ನು ಪ್ರತ್ಯೇಕಗೊಳಿಸಿ ಇವರು ಬೇರೆ ಕಡೆ ಹೋಗಿ ಜೀವಿಸ್ತಿದ್ದಾರೆ. ಕಾರಣ ಎಲ್ಲ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಹಾಗಾದರೆ ಈ ಅವಿಭಕ್ತ ಕುಟುಂಬ ಅಂತ ಹೇಳೋದನ್ನು ನಾವು ಒಂದೇ ಸೂರಿನಡಿಯಲ್ಲಿ ಇವರೆಲ್ಲ. ಹಾಗಾದರೆ ಇನ್ನೊಂದು ಸ್ವಲ್ಪ ಅದನ್ನು ವಿಸ್ತಾರ ಮಾಡಿ ಹೇಳೋದಾದರೆ, ಇದು ಅಸ್ತಿತ್ವದಲ್ಲಿರುವ ವಿವಿಧ ರೀತಿಯ ಕುಟುಂಬಗಳಲ್ಲಿ ಅತ್ಯಂತ ಹಳೆಯದು. ಇದು ಈಗಲೂ ಕೂಡ ಈ ಕುಟುಂಬದವರು ಇದ್ದಾರೆ. ಕೆಲವು ಕಡೆಗಳಲ್ಲಿ ನಾವು ಈ ರೀತಿಯ ಕುಟುಂಬವನ್ನು ಕೂಡ ನೋಡ್ಬೋದು. ಅಂದರೆ ಒಂದು ಕುಟುಂಬದಲ್ಲಿ ವಾಸಿಸುವ ಪೋಷಕರು, ಅವರ ಅವಿವಾಹಿತ ಮಕ್ಕಳು, ಆಮೇಲೆ ವಿವಾಹಿತ ಮಕ್ಕಳು, ಅವರ ಮಕ್ಕಳು, ಅಂದರೆ ಹೀಗೆ ಸಂತತಿ ಬೆಳೀತಾ ಹೋದ ಹಾಗೆ ಇವು ವಯಸ್ಸಾದ ಮತ್ತು ಜೊತೆಗೆ ಈ ವಯಸ್ಸಾದ ಅವಲಂಬಿತರನ್ನೂ ಒಳಗೊಂಡಿರ್ತದೆ. ಇಂತಹ ಒಂದು ಕುಟುಂಬವನ್ನು ವಿಸ್ತೃತ ಕುಟುಂಬ ಅಥವಾ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. Joint family is one of the oldest existing family systems. The joint family has father, mother, their children, married children or unmarried children, married children having their children, and dependent elders. ಈಗ ಇಲ್ಲಿ ಗಮನಿಸಿದ್ರಲ್ಲ, ಇಲ್ಲಿ ಯಾರೆಲ್ಲ ಬರಬೇಕು? ತಂದೆ, ತಾಯಿ, ಮದುವೆ ಆದವರು, ಮದುವೆ ಆಗದವರು ಮತ್ತು ವಯಸ್ಸಾದ ಅವಲಂಬಿತರು ಎಲ್ಲ ಸೇರಿ ಇದು ಒಂದು ದೊಡ್ಡ ಕುಟುಂಬ, ವಿಸ್ತೃತ ಕುಟುಂಬ ಆಗಿದೆ. ಗಮನಿಸಿದ್ರಿ? So this is called a joint family or an extended family. ಹಾಗಾದರೆ ಮುಂದಿನ ತರಗತಿಯಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳೇನು, ಅನುಕೂಲಗಳೇನು ಅಂತ ತಿಳಿಯೋಣ. ಧನ್ಯವಾದಗಳು. In the next class, we will learn about the benefits and disadvantages of a joint family. Thanks for learning with us. We will see you in the next class.